ಈ ಬಾರಿಯ ಬಿಗ್ ಬಾಸ್ ಸೀಸನ್ 12ರ ಮಿಡ್ ವೀಕ್ ಎಲಿಮಿನೇಷನ್ ತುಂಬಾನೇ ಅಚ್ಚರಿ ಅಥವಾ ಶಾಕ್ ಉಂಟು ಮಾಡಿದೆ ಅಂತ ಹೇಳಬಹುದು. ಆದರೆ ವೀಕ್ಷಕರಿಗಲ್ಲ, ಎಲಿಮಿನೇಟ್ ಆಗಿರುವ ಸ್ಪರ್ಧಿಗೆ. ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಲ್ಗೆ ಇನ್ನೇನು 4 ದಿನಗಳು ಬಾಕಿ ಇರುವಂತೆ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಒಬ್ಬ ಸ್ಪರ್ಧಿಯ ಆಟ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಬನ್ನಿ ಹಾಗಾದ್ರೆ ಮಿಡ್ ವೀಕಲ್ಲಿ ಎಲಿಮಿನೇಟ್ ಆಗಿ ಮನೆಗೆ ಹೋದ ಸ್ಪರ್ಧಿ ಯಾರು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಬಿಗ್ ಬಾಸ್ ಸೀಸನ್ 12ರ ಕಿಚ್ಚನ ಕೊನೆಯ ಪಂಚಾಯಿತಿಯಲ್ಲಿ ರಾಶಿಕಾ ಎಲಿಮಿನೇಟ್ ಆಗಿ ಹೋದ ನಂತರ ಉಳಿದಿರುವ ಸ್ಪರ್ಧಿಗಳ ವೋಟಿಂಗ್ ಲೈನ್ ಈಗಾಗಲೇ ತೆರೆದಿದೆ ಅಂತ ಕಿಚ್ಚ ಹೇಳಿದ್ದರು. ಹಾಗಾಗಿ ಉಳಿದಿರುವ ಎಲ್ಲ ಸ್ಪರ್ಧಿಗಳಿಗೂ ವೀಕ್ಷಕರು ತಮ್ಮ ಅಚ್ಚುಮೆಚ್ಚಿನ ಸ್ಪರ್ಧಿಗಳಿಗೆ ವೋಟನ್ನು ನೀಡಿದ್ದಾರೆ. ವೀಕ್ಷಕರು ನೀಡಿರುವ ವೋಟಿನ ಪ್ರಕಾರ ಮೊದಲನೇ ಸ್ಥಾನದಲ್ಲಿರುವುದು ಗಿಲ್ಲಿ, ಹಾಗೆಯೇ ಕೊನೆಯ ಸ್ಥಾನದಲ್ಲಿರುವುದು ಧ್ರುವಂತ್. ಹಾಗಾಗಿ ಬಿಗ್ ಬಾಸ್ನಲ್ಲಿದ್ದ 24 ತಲೆಗಳಿಂದ 6 ತಲೆಗಳಿಗೆ ತಂದು ನಿಲ್ಲಿಸಿದ್ದ. ಅಷ್ಟೇ ಅಲ್ಲದೆ ತನಗೆ ಎದುರಾಳಿ ಕಾಂಪಿಟೇಟರೇ ಇಲ್ಲದ ಒನ್ ಮ್ಯಾನ್ ಆರ್ಮಿ ಡ್ಯಾಶಿಂಗ್ ಧ್ರುವಂತ್ ಅವರು ವಾರದ ಮಧ್ಯದಲ್ಲಿ ಬಿಗ್ ಬಾಸ್ ಜರ್ನಿಯನ್ನು ಮುಕ್ತಾಯಗೊಳಿಸಿಕೊಂಡಿದ್ದಾರೆ. ಧ್ರುವಂತ್ ಅವರು ಮಿಡ್ ವೀಕಲ್ಲಿ ಎಲಿಮಿನೇಟ್ ಆಗಿರುವುದು ಶಾಕಿಂಗ್ ಅಂತಲೇ ಹೇಳಬಹುದು. ಯಾಕೆಂದರೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಯಾರಿಗಾದರೂ ವಾರದ ಕಿಚ್ಚನ ಚಪ್ಪಾಳೆ ಸಿಕ್ಕರೆ ಅದರ ಅರ್ಥ ಅವರು ಆ ವಾರದಲ್ಲಿ ತುಂಬ ಉತ್ತಮವಾಗಿ ಆಡಿದ್ದಾರೆ ಅಂತ ಅರ್ಥ. ಅದೇ ರೀತಿ ಕಿಚ್ಚನ ಇಡೀ ಸೀಸನ್ನ ಚಪ್ಪಾಳೆಯನ್ನು ಧ್ರುವಂತ್ ಅವರಿಗೆ ನೀಡಲಾಗಿತ್ತು. ಇದರ ಪ್ರಕಾರ ಉಳಿದ ಸ್ಪರ್ಧಿಗಳಿಗಿಂತ ಧ್ರುವಂತ್ ಉತ್ತಮ ಅಂತ ಅರ್ಥ. ಹಾಗಾಗಿ ಇವರು ಮಿಡ್ ವೀಕಲ್ಲಿ ಎಲಿಮಿನೇಟ್ ಆಗಿರುವುದು ತುಂಬಾನೇ ಅಚ್ಚರಿ ಅಂತ ಹೇಳಬಹುದು. ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ ಪಡೆದಿರುವ ಧ್ರುವಂತ್ ಅವರು ಮಿಡ್ ವೀಕಲ್ಲಿ ಎಲಿಮಿನೇಟ್ ಆಗಿರುವುದು ನಿಮಗೆಷ್ಟು ಅಚ್ಚರಿಯನ್ನು ಉಂಟು ಮಾಡಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.